ಇದು ವಿಜಯಪುರ ಜಿಲ್ಲಾ ಪೊಲೀಸ್ ಪ್ರಕಟಣೆ. ತಪ್ಪದೇ ಫಾಲೋ ಮಾಡಿ, ನಿರ್ಲಕ್ಷಿಸಬೇಡಿ. ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಗರವಾಸಿಗಳಿಗೊಂದು ಮನವಿ. ಇಲ್ಲಿಯವರೆಗೆ ಸುಸ್ಥಿತಿಯಲ್ಲಿದ್ದ ನಮ್ಮ ವಿಜಯಪುರ ಜಿಲ್ಲೆ ದಿಢೀರನೆ ಕರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇಡೀ ಗುಮ್ಮಟ ನಗರಿ ಆತಂಕದಲ್ಲಿದೆ. ಈ ಕರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ನಿರಂತರವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್, ಆರೋಗ್ಯ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಇನ್ನುಳಿದ ಸರ್ಕಾರಿ ವಿವಿಧ ಇಲಾಖೆಗಳು ಶ್ರಮಿಸುತ್ತಿವೆ. ತಾವು ನಮ್ಮೊಂದಿಗೆ ಆ ಕೆಲಸ ಮಾಡುವುದು ಬೇಡ. ಕೇವಲ ನಾವು ಹೇಳುವ ಸೂಚನೆಗಳಿಗೆ ಸಮ್ಮತಿ ಸೂಚಿಸಿ ಪ್ರಾಮಾಣಿಕವಾಗಿ ನಡೆದುಕೊಳ್ಳಿ. ಕೈಯ ಮುಗಿದು ನಿಮ್ಮ ಬೇಡಿಕೊಳ್ಳುತ್ತೀವಿ, ಹೊರಗಡೆ ಬರಬೇಡಿ. ಇರೋದೊಂದು ಜೀವ ಕಳಕೊಂಡ ಮ್ಯಾಲ ಮತ್ತೆ ಸಿಗುವುದೇನೋ, ತಮ್ಮ ಮರಳಿ ಬರುವುದೇನೋ. ಕೈಯ ಮುಗಿದು ನಿಮ್ಮ ಬೇಡಿಕೊಳ್ಳುತ್ತೀವಿ, ಹೊರಗಡೆ ಬರಬೇಡಿ. ಇರೋದೊಂದು ಜೀವ ಕಳಕೊಂಡ ಮ್ಯಾಲ ಮತ್ತೆ ಸಿಗುವುದೇನು, ತಮ್ಮ ಮರಳಿ ಬರುವುದೇನೋ. ಆರಕ್ಷಕ ವೈದ್ಯರು, ಶುಶ್ರೂಷಕರು ಸಿದ್ಧರಾಗಿರುವರು. ಮಹಾಮಾರಿ ಕರೋನಾ ಓಡಿಸಲು ಜೀವ ತೆತ್ತಿರುವರು. ಹಗಲು ರಾತ್ರಿಗಳ ಲೆಕ್ಕವಿರಿಸದೆ ಸೇವೆಯ ಮಾಡುವರು. ಹೆಂಡತಿ ಮಕ್ಕಳ ಮನೆಯಲ್ಲಿ ಬಿಟ್ಟು ಕಷ್ಟವ ಪಡುತ್ತಿದ್ದರು. ಎಲ್ಲಿ ಇರುವಿರೋ ಅಲ್ಲಿಗೆ ಬಂದು ಊಟ ನೀರು ಕೊಡುವ, ಎಲ್ಲಿ ಇರುವಿರೋ ಅಲ್ಲಿಗೆ ಬಂದು ಊಟ ನೀರು ಕೊಡುವ. ಜನರ ಸೇವೆಯೇ ಈಶ ಸೇವೆಯನ್ನು ದುಡಿಯಲು ನಿಂತಿರುವ. ದಯಮಾಡಿ ನೀವು ಮನೆಯಲ್ಲೇ ಇದ್ದು ಜೀವ ಉಳಿಸಿಕೊಳ್ಳಿ, ಜಾಗೃತರಾಗಿ ನಡೆದುಕೊಳ್ಳಿ. ಕೈಯ ಮುಗಿದು ನಿಮ್ಮ ಬೇಡಿಕೊಳ್ಳುತ್ತೀವಿ, ಹೊರಗಡೆ ಬರಬೇಡಿ. ಇರೋದೊಂದು ಜೀವ ಕಳಕೊಂಡ ಮ್ಯಾಲ ಮತ್ತೆ ಸಿಗುವುದೇನೋ, ತಮ್ಮ ಮರಳಿ ಬರುವುದೇನೋ, ತಮ್ಮ ಮರಳಿ ಬರುವುದೇನೋ. ದಯವಿಟ್ಟು ಸಾರ್ವಜನಿಕರು ಮನೆಯಿಂದ ಹೊರಗೆ ಬರಬೇಡಿ. ಸಾಮಾಜಿಕ ಅಂತರವನ್ನು ತಪ್ಪದೇ ಪಾಲಿಸಿ. ಮುಖಕ್ಕೆ ಮಾಸ್ಕ್ ಧರಿಸದೆ ಓಡಾಡಬೇಡಿ. ಇದು ನಿಮ್ಮ ಜೀವನದ ಸುರಕ್ಷತೆಗಾಗಿ ದಯವಿಟ್ಟು ಪಾಲಿಸಿ. ಇಲ್ಲದಿದ್ದರೆ ಕಾನೂನಿನ ಕಠಿಣ ಕ್ರಮಕ್ಕೆ ಒಳಗಾಗುತ್ತೀರಿ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಚನೆ ನೀಡುವ ಮೂಲಕ ನಾಡಿನ ಗಣ್ಯಾತಿ ಗಣ್ಯರ ಜಾಗೃತಿ ಮಾತುಗಳನ್ನು ಒಂದು ಸಾರಿ ಕೇಳಿ, ಪಾಲಿಸಿ ಎಂದಿದ್ದಾರೆ. ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ಇಡೀ ದೇಶ ಕಂಡು ಕೇಳರಿಯದ ಕೊರೋನಾ ಮಹಾಮಾರಿಗೆ ತುತ್ತಾಗಿದೆ. ರಾಜ್ಯದಲ್ಲಿ ಕೂಡ ಈ ಸೋಂಕು ಹರಡದಂತೆ ತಡೆಯಲು ಲಾಕ್ಡೌನ್ ಜಾರಿಯಾಗಿರುವುದರಿಂದ ಜನ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಜನರ ಸಂರಕ್ಷಣೆಗೆ ಕೆಲಸ ಮಾಡ್ತಾ ಇರುವಂತದ್ದು ಕೂಡ ತಮಗೆ ತಿಳಿದೇ ಇದೆ. ಈ ಸವಾಲಿನ ಸಮಯದಲ್ಲಿ ತಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಎಂದರೆ, ದಯಮಾಡಿ ಪ್ರತಿದಿನ ಒಂದು 10 ನಿಮಿಷ ರಾಜ್ಯದ ಜನರ ಒಳಿತಿಗಾಗಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ಮತ್ತು ನಿಮ್ಮ ಭಕ್ತರಿಗೆ, ಅನುಯಾಯಿಗಳಿಗೆ, ಶ್ರದ್ಧಾಳುಗಳಿಗೆ ಲಾಕ್ಡೌನ್ ಅವಧಿ ಮುಗಿಯುವವರೆಗೆ ಕಡ್ಡಾಯವಾಗಿ ಮನೆಯಲ್ಲೇ ಇರುವಂತೆ ತಾವೆಲ್ಲರೂ ಕೂಡ ಮನವಿ ಮಾಡಿ ಎಂದು ಕೋರುತ್ತಿದ್ದೇನೆ. ಸೋಂಕು ಹರಡದಂತೆ ತಡೆಯುವ ಈ ಮಹತ್ ಕಾರ್ಯದಲ್ಲಿ ರಾಜ್ಯದ ಸಮಸ್ತ ಜನತೆಯ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡುತ್ತಿದ್ದೇನೆ. ನಮಸ್ಕಾರಗಳು. ಇದು ವಿಜಯಪುರ ಜಿಲ್ಲಾ ಪೊಲೀಸ್ ಪ್ರಕಟಣೆ. ಲೈಕ್ ಮಾಡಿ, ಶೇರ್ ಮಾಡಿ.